ನನ್ನ ಧ್ವನಿಯನ್ನು ತಮಿಳಲ್ಲಿ ಬೇರೆ ಯಾರೋ ಡಬ್ ಮಾಡ್ತೀನಿ ನಾನು ಡಿಮಾಂಡ್ ಮಾಡೋಕ್ಕಾಗಲ್ಲ. ಆ ಧನಂಜಯನ ಪಾತ್ರ ಅವ್ರೇನು ಮಾಡಿದ್ದಾರೆ ಆ ಪಾತ್ರಕ್ಕೆ ಪ್ರಜ್ವಲ್ ಅವರ ಧ್ವನಿ ಸೂಟ್ ಆಗೋದಾದರೆ ಖಂಡಿತ ಅವ್ರ ಕೈಲಿ ಮಾಡಿಸ್ತಾಯಿದ್ರು. ಮುಂದೆ ಮಾಡಿಸ್ಬೋದೇನೋ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎರಡು ಗಂಟೆ 20 ನಿಮಿಷದ ಸಿನಿಮಾನ ಭಾಳ ರಸವತ್ತಾಗಿ ಅದನ್ನು ಟ್ರೈಲರ್ ಮೂಲಕ ತೋರಿಸಿದ್ದಾರೆ. ಒಂದು ಸಿನಿಮಾ ಉತ್ಸಾಹ ಜನ ನೋಡುವಂಥವ್ರಿಗೆ ನೋಡಬೇಕು ಅನ್ನೋ ಒಂದು ಉತ್ಸಾಹ ಕ್ರಿಯೇಟ್ ಆಗ್ತಾಯಿದೆ. ಕರಾವಳಿಯ ಅಚ್ಚುಕಟ್ಟಾದಂತಹ ಕಂಬಳ, ಅಲ್ಲಿಯ ಸಂಪ್ರದಾಯ ಎಲ್ಲವನ್ನೂ ಕೂಡ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಭಾಳ ರಾಜ್ ಶೆಟ್ಟರಾಗಿರ್ಬೋದು, ಪ್ರಜ್ವಲ್ ದೇವರಾಜರಾಗಿರ್ಬೋದು, ರಮೇಶ್ ಇಂದ್ರ ಅವರು, ನಾನು ಎಲ್ಲರೂ ಕೂಡ ಭಾಳ ವಿಶೇಷವಾಗಿ ಕಾಣಿಸ್ತೀವಿ. ಇದರಲ್ಲಿ ಚೆನ್ನಾಗಿ ಕಾಣಿಸ್ತೀವಿ. ನಂದೊಬ್ಬನೇ ಲಕ್ಕಲ್ಲ, ಕನ್ನಡ ಇಂಡಸ್ಟ್ರಿ ಲಕ್ ಚೇಂಜ್ ಆಗಬೇಕಾಗಿದೆ. ನಾವೀಗ ಅರ್ಧ ವರ್ಷ ಕಳೆದಿದ್ದೀವಿ, ಯಾವುದೇ ಸಿಕ್ಸರ್ ಹೊಡೆದಿಲ್ಲ. ಬಹುಶಃ ಮದರ್ ಪ್ರಾಮಿಸ್ ಮೂಲಕ, ಬಹುಶಃ ಕರಾವಳಿ ಮೂಲಕ ನಾವು ಗೆಲುವಿನ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಕೋತಿದ್ದೀವಿ. ಇನ್ನೊಂದು ಸೂಫ್ರಮ್ ಸೋಗ್ ಆಗಲಿ, ಇನ್ನೊಂದು ಕಾಂತಾರ ಆಗಲಿ, ಇನ್ನೊಂದು KGF ಆಗಲಿ ಅಂತ ನಾನು ಹಾರೈಸ್ಬೋದು. ನೋಡಿ, ಚಿತ್ರತಂಡವನ್ನು ನೀವು ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ಚಿತ್ರತಂಡ ಮಾಡಿದ್ದಲ್ಲ ಇದು. ಅವರ ನೆಚ್ಚಿನ ನಾಯಕನ ಧ್ವನಿ ಟ್ರೈಲರಲ್ಲಿ ಕಾಣಿಸ್ಲಿಲ್ಲ. ಯಾಕೆ ಕೇಳಿಸಿಲ್ಲ ಅವ್ರ ಧ್ವನಿ, ಅವ್ರನ್ನ ಯಾರ ಕೈಲಿ ಡಬ್ ಮಾಡಿಸಿಲ್ಲ ಅನ್ನೋದನ್ನು ಅವರು ಪ್ರಶ್ನೆ ಎತ್ತಿದ್ದಾರೆ. ಮೊದಲು ಮುದ್ದುಗುಮ್ಮ ಸಾಂಗ್ ಬಂದಾಗಲೂ ಕೂಡ ಇದೇ ಕಮೆಂಟ್ಗಳಲ್ಲಿ ಪ್ರಜ್ವಲ್ ಅವ್ರ ಧ್ವನಿ ಇಲ್ಲ ಅಂತ ಹೇಳಿ ಅದು ನಾನು ಭಾಳ ಚೆನ್ನಾಗಿ ಪ್ರೆಸ್ ಮೀಟಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಈ ಧ್ವನಿ ಬೇಕಾ ಬೇಡವಾ ಅನ್ನೋದು ನಿರ್ದೇಶಕರ ಕಾಲು, ಸ್ಲ್ಯಾಂಗ್ ಅನ್ನೋದು ಬೇರೆ ಆಗುತ್ತೆ. ನನ್ನ ಧ್ವನಿಯನ್ನು ತಮಿಳಲ್ಲಿ ಬೇರೆ ಯಾರೋ ಡಬ್ ಮಾಡ್ತೀನಿ ನಾನು ಡಿಮಾಂಡ್ ಮಾಡೋಕ್ಕಾಗಲ್ಲ. ತೆಲುಗಲ್ಲಿ ಯಾರೋ ಒಬ್ಬರು ಡಬ್ ಮಾಡ್ತಾರೆ, ನಾನು ಇಂಥವ್ರು ಮಾಡಬೇಕು ಅಂತ ಆಗಲ್ಲ. ಈ ಪಾತ್ರ, ಆ ಧನಂಜಯನ ಪಾತ್ರ ಅವ್ರೇನು ಮಾಡಿದ್ದಾರೆ ಆ ಪಾತ್ರಕ್ಕೆ ಪ್ರಜ್ವಲ್ ಅವರ ಧ್ವನಿ ಸೂಟ್ ಆಗೋದಾದರೆ ಖಂಡಿತ ಅವ್ರ ಕೈಲಿ ಮಾಡಿಸ್ತಾಯಿದ್ರು. ಮುಂದೆ ಮಾಡಿಸ್ಬೋದೇನೋ ಗೊತ್ತಿಲ್ಲ ನನಗೆ. ಬಟ್ ಈ ವಿಚಾರ ನಡೆದಿದ್ದು ಪ್ರಜ್ವಲ್ ಅವ್ರಿಗೆ ಗೊತ್ತಿಲ್ವೋ ನಮ್ಗೆ ಗೊತ್ತಿಲ್ಲ, ಅದರ ಅಭಿಮಾನಿಗಳ ವಿಚಾರ. ಬಟ್ ಬಹುಶಃ ಸಿನಿಮಾ ಉತ್ಸಾಹ ಇರುವಂಥ ವ್ಯಕ್ತಿ, ಸಿನಿಮಾ ಚೆನ್ನಾಗಿ ಗೊತ್ತಿರುವಂಥ ವ್ಯಕ್ತಿ, ಸಿನಿಮಾ ಪರಂಪರೆ ಇರುವಂಥ ವ್ಯಕ್ತಿ ಪ್ರಜ್ವಲ್ ಅವರು. ಇಸ್ ಮೈ ಕ್ಲೋಸ್ ಫ್ರೆಂಡ್. ಅವ್ರು ಈ ರೀತಿ ನಿರ್ಧಾರ ತಗೊಳ್ಳಲ್ಲ ಅಂತ ನನಗೆ ಖಂಡಿತ ಅನ್ನಿಸ್ತಾ ಇದೆ. ಸಿನಿಮಾದ ಮೇಲೆ ತುಂಬ ಭರವಸೆ ಇದೆ ಅವರಿಗೆ, ತುಂಬ ಹೋಪ್ಸ್ ಇದೆ. ಅವರ ನಡುವತ್ತನೇ ಸಿನಿಮಾ ಇದೆ ಇದು. ಹಾಗಾಗಿ ಖಂಡಿತ ಇದು ಅವ್ರಿಗೆ ಬಹುಶಃ ಗೊತ್ತಿಲ್ಲದೆ ಆಗಿದೆ ಅಂತ ಗೊತ್ತೀನಿ. ಖಂಡಿತ ಕೋಪ ಪಡುವಂಥ ವ್ಯಕ್ತಿ ಅಲ್ಲವೇ ಅಲ್ಲ. ಭಾಳ ಸಿನಿಮಾ ಉತ್ಸಾಹ ಇದೆ, ಕರಾವಳಿ ಮೇಲೆ ತುಂಬ ನಂಬಿಕೆ ಇದೆ. ಯಾಕೆ ಅವ್ರು ಬಂದಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಏನೋ ದುಡ್ಡು ಕಾಸಿನ ವಿಚಾರಗಳಿದ್ದರೆ ಕುತ್ಕೊಂಡು ಮಾತಾಡುವಂಥ ವಿಚಾರಗಳು. ಆ ದುಡ್ಡುಗೋಸ್ಕರ ಮಾತಾಡುವಂಥ ವ್ಯಕ್ತಿ ಅಲ್ಲ. ಯಾಕೆಂದರೆ ನಾನು ವೈಯಕ್ತಿಕವಾಗಿ ತುಂಬ ಚೆನ್ನಾಗಿ ಗೊತ್ತು, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅವ್ರ ಜೊತೆ. ನಾನು ಐ ನೋ ಹಿಮ್ ವೆರಿ ಪರ್ಸನಲಿ ಆಗಿರೋ ಕಾರಣ ಈಸ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ಖಂಡಿತ ಅಲ್ಲ, ಏನೋ ನಡೆದೋಗಿದೆ ಮಧ್ಯದಲ್ಲಿ, ಏನೋ ವ್ಯತ್ಯಾಸಗಳಾಗಿದೆ. ತುಂಬ ಸರಿಯಾಗುತ್ತೆ, ಖಂಡಿತ ಸರಿಯಾಗುತ್ತೆ. ಒಂದೊಳ್ಳೆ ಗೆಲುವು ಬರಬೇಕು ಅಂತ ಹೇಳಿದ್ರೆ, ಒಂದು ಸಕ್ಸಸ್ ಸಿಗಬೇಕು ಅಂತ ಹೇಳಿದ್ರೆ ಏನೋ ಒಂದು ಕಡೆ ನಡೀತದೆ. ಗುಡುಗು ಬಂದ ಮೇಲೇ ಮಳೆ ಬರೋದಲ್ವಾ. ಸಣ್ಣ ಒಂದು ಗುಡುಗು ಬಂದಿದೆ, ಜೋರಾಗಿ ಮಳೆ ಬರುತ್ತೆ, ಗೆಲುವಿನ ಮಳೆ ಬರುತ್ತೆ. ವಿಲ್ ಹೋಪ್ ಫಾರ್ ದ ಬೆಸ್ಟ್.